ಜ್ಞಾನೇಶ್ ಕುಮಾರ್ಗೆ ಗೇಟ್ ಪಾಸ್ ಫಿಕ್ಸ್ ಆಯ್ತಾ? ಎರಡೂರಕ್ಕೂ ಹೆಚ್ಚು ಸಂಸದರು ಸಹಿ ಹಾಕಿದ್ದಾರೆ. ಚುನಾವಣಾ ಆಯುಕ್ತರ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಸಂಸತ್ತಿನಲ್ಲಿ ದೊಡ್ಡ ರಾಜಕೀಯ ಕದನ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಸಂಸ್ಥೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ. ಜನರ ಮತದಾನದ ಹಕ್ಕನ್ನು ರಕ್ಷಿಸೋದು, ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸೋದು ಈ ಸಂಸ್ಥೆಯ ಮುಖ್ಯ ಜವಾಬ್ದಾರಿ. ಆದರೆ ಇದೀಗ ಇದೇ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ದೇಶದಲ್ಲಿ ಗಂಭೀರ ಪ್ರಶ್ನೆಗಳು ಕೇಳಿಬರ್ತಾ ಇದೆ. ಮುಖ್ಯವಾಗಿ ಜ್ಞಾನೇಶ್ ಕುಮಾರ್, ಮುಖ್ಯ ಚುನಾವಣಾ ಆಯುಕ್ತ ಇವರು. ಇವರ ವಿರುದ್ಧ ವಿಪಕ್ಷಗಳು ತೀವ್ರ ಆರೋಪಗಳನ್ನು ಮಾಡ್ತಿದ್ದಾರೆ. ಈ ಆರೋಪಗಳು ಈಗ ಕೇವಲ ರಾಜಕೀಯ ಟೀಕೆಗಳ ಮಟ್ಟದಲ್ಲಿ ಉಳಿದಿಲ್ಲ. ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತ ಆಗ್ರಹಿಸಿ ವಿಪಕ್ಷಗಳು ಸಂಸತ್ತಲ್ಲಿ ನಿರ್ಣಯ ಮಂಡಿಸೋಕೆ ಮುಂದಾಗಿದೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿರೋದು. ಹೌದು, ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ಪದಚ್ಯುತಿಗೊಳಿಸುವಂತೆ ವಿಪಕ್ಷಗಳು ಆಗ್ರಹಿಸಿ ನಿರ್ಣಯ ಮಂಡಿಸೋಕೆ ಮುಂದಾಗಿದೆ. ಇದು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಯ ವಸ್ತುವಾಗಿರೋದು. ವಿಪಕ್ಷಗಳು ತಮ್ಮ ಆರೋಪಗಳನ್ನ ಸಾಬೀತುಪಡಿಸೋಕೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನೋಟಿಸ್ ಸಲ್ಲಿಸೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ನೋಟಿಸ್ಗೆ ಈಗಾಗಲೇ ಬಹಳಷ್ಟು ಸಂಸದರು ಬೆಂಬಲವನ್ನೂ ಕೊಟ್ಟಿದ್ದಾರೆ. ನೋಟಿಸ್ಗೆ ಒತ್ತಾಯಿಸೋದಕ್ಕೆ ಲೋಕಸಭೆಯಿಂದ 130 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 63 ಸದಸ್ಯರು ಸಹಿ ಹಾಕಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಹಲವು ಸಂಸದರು ಸಹಿ ಹಾಕೋಕೆ ಮುಂದೆ ಬಂದಿದ್ದಾರೆ. ಒಟ್ಟು 200ಕ್ಕೂ ಹೆಚ್ಚು ಸಂಸದರು ಈಗಾಗಲೇ ಸಹಿ ಮಾಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಕೂಡ ಈ ನೋಟಿಸ್ಗೆ ಸಹಿ ಹಾಕಿದೆ ಅಂತ ವಿಪಕ್ಷಗಳು ಹೇಳಿದೆ. ಸಂಸತ್ತಿನ ನಿಯಮಗಳ ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸುವಂತೆ ಕೋರಿ ಲೋಕಸಭೆಯಲ್ಲಿ ನೋಟಿಸ್ ಸಲ್ಲಿಸೋಕೆ ಕನಿಷ್ಠ 100 ಜನರ ಸಹಿ ಬೇಕಾಗತ್ತೆ. ರಾಜ್ಯಸಭೆಯಲ್ಲಿ 50 ಜನರ ಸಹಿ ಸಾಕಾಗತ್ತೆ. ಆದರೆ ಈಗಾಗಲೇ ಈ ಸಂಖ್ಯೆಯನ್ನ ಮೀರಿ 200ಕ್ಕೂ ಹೆಚ್ಚು ಸಹಿಗಳು ಬಂದಿದೆ. ಹಲವು ಸಂಸದರು ಜ್ಞಾನೇಶ್ ಕುಮಾರ್ ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ನಿರ್ಣಯ ಮಂಡಿಸೋಕೆ ಅಗತ್ಯ ಇರುವಂತಹ ಬೆಂಬಲವನ್ನ ಈಗಾಗಲೇ ಪಡೆಯಲಾಗಿದೆ ಅಂತ ಸಹ ವಿಪಕ್ಷಗಳು ಹೇಳ್ತಾ ಇದೆ. ಈ ನೋಟಿಸ್ ಅಲ್ಲಿ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ 7 ಆರೋಪಗಳನ್ನ ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಪ್ರಮುಖವಾದದಂತಂದ್ರೆ ಪಕ್ಷಪಾತ ಮತ್ತು ತಾರತಮ್ಯದ ನಡವಳಿಕೆ, ಚುನಾವಣಾ ವಂಚನೆಯ ತನಿಖೆಗೆ ಉದ್ದೇಶಪೂರ್ವಕವಾಗಿ ಅಡಚಣೆ ಮಾಡೋದು ಮತ್ತು ಸಾಮೂಹಿಕ ಮತದಾನದ ಹಕ್ಕನ್ನ ಕಸಿದುಕೊಳ್ಳೋದು ಅಥವಾ ನಿರಾಕರಣೆ ಮಾಡೋದು. ಈ ಆರೋಪಗಳು ತುಂಬಾ ಗಂಭೀರವಾದದ್ದು. ವಿಪಕ್ಷಗಳ ಪ್ರಕಾರ ಜ್ಞಾನೇಶ್ ಕುಮಾರ್ ಅವರು ಹಲವಾರು ಸಂದರ್ಭಗಳಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ. ಚುನಾವಣಾ ಆಯೋಗ ನ್ಯಾಯಬದ್ಧವಾಗಿ ಕಾರ್ಯನಿರ್ವಹಿಸಬೇಕಾದಂತ ಸಂಸ್ಥೆಯಾಗಿದ್ರೂ ಸಹ ಅದು ಬಿಜೆಪಿಯ ಬಾಲಂಗೋಚಿಯಂತೆ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪಗಳು ಇದೆ. ಇತ್ತೀಚೆಗೆ ದೇಶದ ಹಲವೆಡೆ ನಡೀತಾ ಇರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕೂಡ ಈ ವಿವಾದದ ಕೇಂದ್ರ ಬಿಂದು. ಈ ಪರಿಷ್ಕರಣೆ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ವಿಶೇಷವಾಗಿ ಬಡವರು, ವಲಸೆ ಕಾರ್ಮಿಕರು, ಅಂಚಿನ ಸಮುದಾಯಗಳು ಹಾಗೂ ದಾಖಲೆಗಳ ಕೊರತೆ ಇರುವಂತಹ ಜನರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಅಂದ್ರೆ ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕು ಮತದಾನದ ಹಕ್ಕನ್ನ ಕೆಲವರಿಂದ ಕಸಿದುಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಭಯವನ್ನ ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇದೆ. ಈ SIR ಪ್ರಕ್ರಿಯೆಯಲ್ಲಿ ದೇಶದ ಬಡ ಜನರ ಮತದಾನದ ಹಕ್ಕನ್ನ ಕಸಿದುಕೊಳ್ತಿದ್ದಾರೆ ಅಂತ ಹೇಳಲಾಗ್ತದೆ. ಜ್ಞಾನೇಶ್ ಕುಮಾರ್ ಅವರು ಚುನಾವಣಾ ಆಯೋಗವನ್ನು ಮುಂದಿಟ್ಕೊಂಡು ಈ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ವಿಪಕ್ಷಗಳ ಮುಖ್ಯ ಆರೋಪ. ಬಡ ಜನರು ತಮ್ಮ ಮತದಾನದ ಹಕ್ಕನ್ನ ಕಳೆದುಕೊಳ್ತಿದ್ದಾರೆ ಅಂತ ವಿಪಕ್ಷಗಳು ಆತಂಕವನ್ನು ವ್ಯಕ್ತಪಡಿಸೋದು. ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆಯ ನಿಷ್ಪಕ್ಷಪಾತತೆ ಅತ್ಯಂತ ಮುಖ್ಯವಾಗತ್ತೆ. ಜನ ತಮ್ಮ ಮತ ಸುರಕ್ಷಿತವಾಗಿದೆ, ಅದು ಸರಿಯಾಗಿ ಲೆಕ್ಕವನ್ನ ಹಾಕಲಾಗ್ತಾ ಇದೆ ಅನ್ನೋ ನಂಬಿಕೆನ ಹೊಂದಿರಬೇಕು. ಆದ್ರೆ ಈಗ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧನೇ ಇಂಥ ಗಂಭೀರ ಆರೋಪಗಳು ಕೇಳ್ಬರ್ತಾ ಇರೋದು ರಾಜಕೀಯ ಹಾಗೂ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ದೊಡ್ಡ ಪ್ರಶ್ನೆಗಳನ್ನ ಹುಟ್ಟಿಸುತ್ತೆ. ಚುನಾವಣಾ ಆಯೋಗದ ಮೇಲೆ ಸರ್ಕಾರದ ಪ್ರಭಾವ ಹೆಚ್ಚಾದ್ರೆ ಅದು ದೇಶದ ಪ್ರಜಾಪ್ರಭುತ್ವದ ಮೂಲ ಸಂಸ್ಥೆಗಳ ದುರುಪಯೋಗಕ್ಕೆ ಕಾರಣ ಆಗೋಗ್ಬಿಡತ್ತೆ. ಚುನಾವಣಾ ಆಯೋಗ ಭಾರತದ ಜನರಿಗೆ ನ್ಯಾಯಯುತ ಚುನಾವಣೆ ನಡೆಸುವಂತೆ ರಕ್ಷಿಸಬೇಕು. ಆದ್ರೆ ಜ್ಞಾನೇಶ್ ಕುಮಾರ್ ಅವರ ನಡವಳಿಕೆಯಿಂದ ಚುನಾವಣಾ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಪಕ್ಷಪಾತದ ನಡವಳಿಕೆಯಿಂದ ಒಂದು ಪಕ್ಷಕ್ಕೆ ಅನುಕೂಲ ಆಗ್ತಾ ಇದೆ. ಚುನಾವಣಾ ವಂಚನೆಯ ತನಿಖೆ ಅಡಚಣೆ ಮಾಡೋದು, ಸಾಮೂಹಿಕ ಮತದಾನದ ಹಕ್ಕು ನಿರಾಕರಿಸೋದು, ಇವೆಲ್ಲ ಜನರ ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ಮಾಡದಂತೆ ಅಂತ ಹೇಳುತ್ತೆ ವಿಪಕ್ಷಗಳು. ಈ ನಿರ್ಣಯ ಮಂಡನೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯ ಮತ್ತು ನ್ಯಾಯಬದ್ಧತೆಯ ಬಗ್ಗೆ ದೊಡ್ಡ ಚರ್ಚೆಗಳನ್ನ ಹುಟ್ಟಾಕಿದೆ.
ವಿಪಕ್ಷಗಳು ತಮ್ಮ ಆರೋಪಗಳನ್ನು ಸಾಬೀತುಪಡಿಸೋಕೆ ಸಂಸತ್ತಲ್ಲಿ ಚರ್ಚೆ ನಡೆಸುವಂತೆ ಒತ್ತಾಯಿಸುತ್ತಿದ್ದಾರೆ. ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಈಗ ದೊಡ್ಡ ವಿವಾದಕ್ಕೂ ಕಾರಣ ಆಗಿದೆ. ಸೊ ಚುನಾವಣಾ ಆಯೋಗ ಎಲ್ಲಾ ಪಕ್ಷಗಳಿಗೆ ಸಮಾನವಾಗಿ ನಡೆದುಕೊಳ್ಬೇಕು ಅನ್ನೋ ನಿಯಮ ಸಂವಿಧಾನದಲ್ಲಿದೆ. ಆದ್ರೆ ಜ್ಞಾನೇಶ್ ಕುಮಾರ್ ಅವರು ಈ ನಿಯಮವನ್ನ ಮುರಿದೇ ಬಿಟ್ಟಿದ್ದಾರೆ. ಹಾಗಾಗಿ ವಿಪಕ್ಷಗಳು ಈಗ ಈ ಆರೋಪಗಳನ್ನ ಮುಂದಿಟ್ಕೊಂಡು ನಿರ್ಣಯಕ್ಕೆ ಬೆಂಬಲವನ್ನ ಸಂಗ್ರಹಿಸಿರೋದು. ಸೊ ಈ SIR ಪ್ರಕ್ರಿಯೆ ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸೋ ಉದ್ದೇಶ ಹೊಂದಿದ್ರೂ ಸಹ ಅದು ಬಡ ಜನರ ಮತದಾನದ ಹಕ್ಕನ್ನ ಕಿತ್ಕೊಳ್ಳುತ್ತೆ. ಇದರಿಂದ ಅನೇಕರು ಮತದಾನ ಮಾಡೋಕೆ ಅನರ್ಹರಾಗ್ತಾರೆ. ಜ್ಞಾನೇಶ್ ಕುಮಾರ್ ಅವರು ಈ ಪ್ರಕ್ರಿಯೆಗೆ ಅನುಮತಿ ನೀಡಿರೋದ್ರ ಮೂಲಕ ಬಿಜೆಪಿಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋದು ಮುಖ್ಯವಾದಂತ ಆರೋಪ. ಸೊ ಚುನಾವಣಾ ಆಯೋಗ ಬಿಜೆಪಿಯ ಬಾಲಂಗೋಚಿಯಂತೆ ಕೆಲಸ ಮಾಡ್ತಾ ಇದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಈ ನೋಟಿಸ್ ಸಲ್ಲಿಕೆ ಸಂಸತ್ತಲ್ಲಿ ಚರ್ಚೆಗೆ ಕಾರಣ ಆಗಬಹುದು. ವಿಪಕ್ಷಗಳು ತಮ್ಮ ಬೆಂಬಲವನ್ನ ಹೆಚ್ಚಿಸ್ತಿದ್ದಾರೆ. ಇದು ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗೆ ಒತ್ತಡ ಹೇರಬಹುದು. ಜನಸಾಮಾನ್ಯರು ನ್ಯಾಯಯುತ ಚುನಾವಣೆಯನ್ನ ಬಯಸ್ತಾರೆ. ಮತದಾನದ ಹಕ್ಕು ಎಲ್ರಿಗೂ ಸಮಾನವಾಗಿರ್ಬೇಕು. ಇನ್ನು ಬಡ ಜನರ ಹಕ್ಕನ್ನ ಕಸಿದುಕೊಳ್ಳೋದು ಅನ್ಯಾಯ. ಒಟ್ಟಾರೆಯಾಗಿ ಈ ಘಟನೆ ಭಾರತದ ಚುನಾವಣಾ ವ್ಯವಸ್ಥೆಯ ಭವಿಷ್ಯಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಈ ನೋಟಿಸ್ ಸಲ್ಲಿಕೆ ನಂತರ ಸಂಸತ್ತಲ್ಲಿ ಏನಾಗತ್ತೆ, ಚುನಾವಣಾ ಆಯೋಗ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.